ಹೇಳಮ್ಮ, ನಿನ್ ಮುದ್ದಿನ ತಮ್ಮ ತಂಗಿ ಇಬ್ರು ಕೇಳ್ತಾ ಇದಾರಲ್ಲ, ಹೇಳು. ನಮ್ಮ ಅಪ್ಪನ ಕೊಲೆ ಮಾಡಕ್ ನೋಡ್ದವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನನ್ ಮೈದ್ನ ಅರೆಸ್ಟ್ ಆಗಿರೋದ್ನ ನನ್ನಿಂದ ನೋಡಕ್ ಆಗ್ಲಿಲ್ಲ. ನಮ್ಮ ಅಪ್ಪಂಗೆ ಏನಾದ್ರೂ ಪರವಾಗಿಲ್ಲ, ನನಗ್ ಮಾತ್ರ ನನ್ ಮೈದ್ನೇ ಮುಖ್ಯ. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಬನ್ನಿ ಚಿಕ್ಕಮ್ಮ ಅಂತ ಕೇಳ್ಕೊಂಡ್ರೆ ಚಿಕ್ಕಮ್ಮ ಇದಕ್ಕೆ ಒಪ್ಕೊಳ್ದೆ ದೊಡ್ಡ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳು. ಬೇಡ ಚಿಕ್ಕಮ್ಮ, ನನ್ನ ಕೇವಲವಾಗಿ ಮಾಡಕ್ ಹೋಗಿ ನೀವೆಲ್ರೂ ಮುಂದೆ ಚಿಕ್ಕವರಾಗಬೇಡಿ. ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ತಗೊಳ್ಳಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ಯಾಕೆ ಈ ತರ ಹಠ ಹಿಡಿತಿದ್ದೀರಾ? ಏನಾಗಿದೆ ನಿಮ್ಗೆ? ಏನ್ ಬೇಕು ನಿಮ್ಗೆ? ನಾನು ಅಳ್ಬೇಕಾ? ನಿಮ್ ಕಾಲ್ ಹಿಡ್ದು ಬೇಡ್ಕೋಬೇಕಾ? ಸರಿ, ಬೇಡ್ಕೋತೀನಿ, ಆಗ್ಲಾದ್ರೂ ಕೇಸ್ ವಾಪಸ್ ತಗೊಳ್ಳಿ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ನಿಮಗೆ ಏನೇ ಕೋಪ ಇದ್ರು ನನಗೆ ಶಿಕ್ಷೆ ಕೊಡಿ, ಆದ್ರೆ ಮನೆಯವ್ರಿಗೆ ಶಿಕ್ಷೆ ಕೊಡ್ಬೇಡಿ ಚಿಕ್ಕಮ್ಮ, ಪ್ಲೀಸ್. ಎದ್ದೇಳಕ್ಕ. ಅಮ್ಮ, ಕಂಪ್ಲೇಂಟ್ ವಾಪಸ್ ತಗೊಳಮ್ಮ. ಆಗಲ್ವೋ? ನಾನ್ ತಗೊಳಲ್ಲ. ಇಷ್ಟು ಕೇಳಿಸ್ಕೊಂಡ್ರು ನಿಮಗೆ ಮನಸ್ಸು ಕರಗ್ಲಿಲ್ವಾ ಚಿಕ್ಕಮ್ಮ? ಅವನು ನಿಮ್ಮ ಅಪ್ಪನ್ನ ಕೊಲ್ಲೋಕ್ ನೋಡಿದಾನೆ. ನ್ಯಾಯವಾಗಿ ನೋಡಿದ್ರೆ ನೀನೇ ಮೊದಲು ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅದ್ಬಿಟ್ಟು ಈ ವಿಷಯನ ಯಾರಿಗೂ ಹೇಳ್ದೆ ಮುಚ್ಚಿಟ್ಟು ಈಗ ನನ್ನ ಹತ್ರ ಬಂದು ಇವರೆಲ್ಲರೂ ಮುಂದೆ ನಾಟಕ ಮಾಡ್ತಿದ್ಯಾ? ಓಹೋ, ನಿನ್ಗೆ ನಿಮ್ಮ ಅಪ್ಪನ್ಗಿಂತ ಮೈದ್ನನೇ ಮುಖ್ಯನಾ? ಮೈದ್ನ ಅಂದ್ರೆ ನಿನಗ್ ಅಷ್ಟೊಂದು ಇಷ್ಟನಾ? ಚಿಕ್ಕಮ್ಮ, ಒಂದು ಮಾತಾಡಿದ್ರು ಹಲ್ಗಳು ಉದ್ರೋಗ್ತವೆ. ಏನೇ ನನ್ನ ಹಲ್ಲು ಉದುರಿಸ್ತ್ಯಾ? ನನ್ನ ಮೇಲೆ ಕೈ ಎತ್ತಷ್ಟು ಧೈರ್ಯ ಬಂದಿದ್ಯಾ ನಿನ್ಗೆ? ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಲ್ಲಿ ಅವ್ರ 32 ಹಲ್ಲು ಉದ್ರೋಗ್ತಿತ್ತು. ಚಿಕ್ಕಮ್ಮ ಆಗಿರೋದಕ್ಕೆ ಇಲ್ಲಿಗೆ ನಿಲ್ಸಿದೀನಿ. ಹೌದಾ? ಸರಿ ಕಣೆ, ನೀನಾ ನಾನಾ ನೋಡೇ ಬಿಡ್ತೀನಿ. ಆ ಸಮರ್ಥ ಸಾಯೋವರೆಗೂ ಅವನ್ ಜೈಲಲ್ಲೇ ಬಿದ್ದಿರ್ಬೇಕು. ಹಾಗ್ ಮಾಡ್ತೀನಿ. ನೀನಲ್ಲ, ಆ ದೇವ್ರೇ ಬಂದ್ ಹೇಳಿದ್ರು ನಾನ್ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳಲ್ಲ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗೆ. ಏನ್ ಹೇಳ್ತಿದ್ಯಾ ನಾಗರಾಜ? ಅಲ್ಲ, ನನಗೆ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥ ಅಂತ ಭಾಮ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದಾಳ? ಹೌದು ಕಣೋ ವೆಂಕಟು. ಅಲ್ವೋ? ಈ ವಿಷಯದ ಬಗ್ಗೆ ನನ್ಗೆ ಯಾಕೆ ಯಾರು ಒಂದ್ ಮಾತು ಹೇಳಿಲ್ಲ? ಆ ಮನೆ ಹಾಡಿ ಮಾಡಿರೋ ಕೆಲ್ಸಕ್ಕೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ ಕಣೋ. ವೆಂಕಟು, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೋಗ್ಲಿ ಬಿಡೋ. ಅಲ್ವೋ? ಏನ್ ಮಾಡ್ಲಿ? ಏನ್ ಮಾಡೋದು ನಾನು? ನಡೀರಿ ಅಲ್ಲ, ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ. ಸಮರ್ಥ ನನಗೆ ಆಕ್ಸಿಡೆಂಟ್ ಮಾಡಿಲ್ಲ, ನಾನೇ ನಡ್ಕೊಂಡು ಹೋಗ್ತಾ ಕಾಲ್ ಸ್ಲಿಪ್ ಆಗಿ ಬಿದ್ಬಿಟ್ಟೆ ಅಂತ
ಪೊಲೀಸವ್ರ ಹತ್ರ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ವೋ, ನಾನು ಸ್ಟೇಟ್ಮೆಂಟ್ ಕೊಟ್ರೆ ಸಮರ್ಥನ್ ಬಿಟ್ಬಿಡ್ತಾರೆ ಕಣೋ. ಮೊದಲು ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿ. ನಮ್ರತಾ, ಈಗಾಗಲೇ FIR ಹಾಕಾಗಿದೆ. ಈಗೇನಿದ್ರು ನಾವು ಕೇಸ್ ವಾಪಸ್ ತಗೋಬೇಕು, ಇಲ್ಲ ಬೇಲ್ ಕೊಟ್ಟು ಬಿಡಿಸ್ಬೇಕು. ಅವೆರಡು ದಾರಿ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಅಂತ ಅಪ್ಪಂಗೆ ಹೇಳು. ನಮ್ಮ ಕಿಟಿ, ಏ ಪ್ರಕಾಶ, ಕಿಟಿ ಎಲ್ಲೋ? ಕಿಟಿ, ಏ ಕಿಟಿ. ಅಪ್ಪ, ಕಿಟ್ಟಿ ಮೆಡಿಸಿನ್ಸ್ ತರಕ್ ಹೋಗಿದ್ದಾನಪ್ಪ. ಹೌದಾ? ಒಂದು ಕೆಲಸ ಮಾಡು, ನೀನೇ ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಹೋಗು. ಸರಿ ಅಪ್ಪ. ನಮ್ಮ ಅವ್ರನ್ನ ಯಾಕೆ ಕರ್ಕೊಂಡು ಬರಬೇಕು ಕೇಳು? ಆ ರಾಕ್ಷಸಿಗೆ ಮಕ್ಕುಗ್ದು ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳೋದಕ್ಕೆ ಹೇಳೋದಕ್ಕೆ ಅಂತ ಹೇಳಮ್ಮ. ಅದರಿಂದ ಏನೂ ಪ್ರಯೋಜನ ಇಲ್ಲಪ್ಪ. ಅಕ್ಕ ಈಗಾಗಲೇ ಅಮ್ಮನ ಕಾಲಿಡ್ದು ಬೇಡ್ಕೊಂಡಿದ್ದಾಳೆ. ಅಮ್ಮನು ಕೇಸ್ನ ಏನೇ ಆದರೂ ವಾಪಸ್ ತಗೊಳ್ಳಲ್ಲ ಅಂತ ಹೇಳಾಗಿದೆ. ಅಮ್ಮನ ಹತ್ರ ಕೇಳೋದು ಒಂದೇ, ಸುಮ್ಮನಿರೋದು ಒಂದೇ, ಎಲ್ಲ ವೇಸ್ಟ್ ಅಪ್ಪ. ಅಕ್ಕಂಗೆ ಬಾವಂಗೆ ಜಗಳ ಆಗಬೇಕು, ಹೇಗಾದರೂ ಅವರಿಬ್ರು ದೂರ ಆಗಬೇಕು ಅಂತಾನೆ ಅಮ್ಮ ಹೀಗೆಲ್ಲ ಮಾಡ್ತಾ ಇರೋದು. ಏನಂದೆ? ಏಯ್, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳು ಏನು ಬೇಕಾದರೂ ಮಾಡ್ಬೋದು. ಏನು ಅವಳು ಮಾಡಿದ್ದನ್ನೆಲ್ಲ ಇಲ್ಲಿ ಕೇಳಿಬಿಡ್ತಾರೆ ಅಂತಾನ? ನಾನು ಬದುಕಿರೋ ತನಕ ನನ್ನ ಮಗಳಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಅಲ್ವೇ? ಕಾಲ್ ಮುರಿದೋಗಿರೋದು ನಂದು, ನೋವು ಅನುಭವಿಸ್ತಿರೋನು ನಾನು. ನನ್ನ ಪರವಾಗಿ ಹೋಗಿ ಸುಳ್ಳು ಕಂಪ್ಲೇಂಟ್ ಕೊಡೋದಕ್ಕೆ ಅವಳು ಯಾರು? ಅವಳು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ಹೆಂಗೆ ಆಕ್ಷನ್ ತಗೊಂಡ್ರಿ ಅಂತ ನಾನು ಹೋಗಿ ಪೊಲೀಸ್ನವ್ರ ಹತ್ರ ಕೇಳ್ತೀನಿ, ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ನಾನೇ ಏನಾದರೂ ಮಾಡಬೇಕಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಹೇ, ನಡೀರಿ, ಈಗಿಂದೀಗಲೇ ಹೋಗೋಣ ಸ್ಟೇಷನ್ಗೆ. ಅಮ್ಮ, ಅಮ್ಮ, ಅಯ್ಯೋ ದೇವ್ರೆ, ಯಾಕಪ್ಪ ನನಗಿಷ್ಟೊಂದು ಶಿಕ್ಷೆ ಕೊಡ್ತಾ ಇದೀಯಾ? ಇಷ್ಟು ದಿವಸ ಕೈಲಾಗ್ದವನು ಅಂತ ಮನೇಲಿ ಕೂತಿದ್ದೆ, ಈಗ ಕಾಲ್ ಕೂಡ ಮುರಿದು ಕೂಡಿಸ್ಬಿಟ್ಟಲ್ಲ.